ಕೌನ್ಸಿಲಿಂಗ್ ಇರುತ್ತೆ. ಓಕೆ, ಅದ್ರ ಒಳಗಡೆ ನಿಮ್ಗೆ ಕ್ಯಾಬಿನ್ ಕ್ರೂ, ಏರ್ ಹೋಸ್ಟರ್ಸ್, ಗ್ರೌಂಡ್ ಸ್ಟಾಫ್, ಸೊ ಈ ತರ ನಿಮ್ಗೆ ಲ್ಯಾಕ್ ಆಫ್ ಜಾಬ್ ಅಪರ್ಚುನಿಟಿ ಇರುತ್ತೆ. ಸೊ ನಮ್ಮ ಕಡೆಯಿಂದ 100% ನಿಮ್ಗೆ ಪ್ಲೇಸ್ ಮಾಡ್ಸೆನ್ಸ್ ಇರುತ್ತೆ. ಅಪ್ ಟು ನಿಮ್ಗೆ ಸ್ಕಾಲರ್ಶಿಪ್, ಅಟ್ರಾಕ್ಟಿವ್ ಸ್ಕಾಲರ್ಶಿಪ್ ತರ ಪ್ರೊವೈಡ್ ಆಗುತ್ತೆ. ಓಕೆನಾ? ಸೊ ನೀವು BA ಸೆಕೆಂಡ್ ಇಯರ್ ಓದ್ತಿದ್ದೀರಲ್ವಾ? ಇಲ್ರಿ, ಮತ್ತೆ ಏನು ಓದ್ತಿದ್ದೀರಾ? ಫಸ್ಟ್ ಇಯರ್ ಓದ್ತಿದ್ದೀರಿ. BA ಫಸ್ಟ್ ಇಯರಾ? 2000 ಎಷ್ಟು ಡೇಟ್ ಆಫ್ ಬರ್ತ್? 2007 8 ನಿಮ್ದು ಡೇಟ್ ಆಫ್ ಬರ್ತ್? 2005 ರೀ. 2005 ಹಾ. ಮತ್ತೆ ಅವಾಗಲೇ ಯಾರಪ್ಪ ಹೇಳಿದ್ರು ಮತ್ತೆ BA ಸೆಕೆಂಡ್ ಇಯರ್ 2007 ಅಂತ ಹೇಳಿದ್ ಯಾರು? ಹೊತ್ತು ಮಾತಾಡಿದ್ರು ಯಾರು ನನ್ನ ಹತ್ರ? ನಾನೇ ರೀ. ನೀವೇ ತಾನೇ ಮಾತಾಡಿದ್ದು? ಹಾ, ಸ್ವಲ್ಪ ಡೇಟ್ ಆಫ್ ಬರ್ತ್ ಕನ್ಫ್ಯೂಸ್ ಇತ್ರಿ. ಕರೆಕ್ಟ್ ಆಗಿ ಹೇಳಿ. ಆಸ್ ಪರ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ 10th ಸರ್ಟಿಫಿಕೇಟ್ ಎಷ್ಟಿದೆ ನಿಮ್ ಡೇಟ್ ಆಫ್ ಬರ್ತ್? 2005 ರೀ. BA ಫಸ್ಟ್ ಇಯರಾ? ಹಾ, ಫಸ್ಟ್ ಇಯರ್. 2 ವರ್ಷ ಹಿಂದೆ ಸೊ ಕಂಗ್ರಾಚುಲೇಷನ್, ನೀವು ಕಂಪ್ಲೀಟ್ಲಿ ಎಲಿಜಿಬಲ್ ಅನ್ಸ್ಕೋಸ್ ಏವಿಯೇಷನ್ ಹಾಸ್ಪಿಟಲ್ ಟಾರ್ನಿಂಗಿಗೆ. ಸೊ ನೀವು ಎಲಿಜಿಬಲ್ ಆಗಿದ್ದೀರಪ್ಪ. ಇದು ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ ಏರ್ಪೋರ್ಟ್ ಏರ್ಲೈನ್ಸ್ ಅಲ್ಲಿ. ಓಕೆ, ಲಾಸ್ಟ್ ಟೈಮ್ ನೀವು ಪೇರೆಂಟ್ಸ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರಿ. ಏನಾಯ್ತು? ಏನಕ್ಕೆ ಕೇಳಿಲ್ಲ ನೀವು? ಯಾವಾಗ ಅಟೆಂಡ್ ಮಾಡ್ಕೋತೀರಾ? ದೂರ ಅದಾರಿ, ಫೋನ್ ಹಚ್ಚಿಲ್ರಿ. ಫೋನ್ ಹಚ್ಚಿ ಕೇಳ್ತಾರೆ. ಫೋನ್ ಹಚ್ಚಿಂದಲ್ಲಪ್ಪ, ಇದು ಆಕ್ಚುಲಿ ಬಂದ್ಬಿಟ್ಟು ನೋಡಿ ಮಂಡೇ ಒಳಗಡೆ ನೀವು ಅಟೆಂಡ್ ಮಾಡ್ಕೋಬೇಕು. ಆಯ್ತಾಯ್ತು, ನೋಡ್ಕೊಂಡ್ರೆ ಈ ನಂಬರ್. ಓಕೆ, ಸರ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ನೀವು ಅಟೆಂಡ್ ಮಾಡ್ಕೋತೀರಾ? ಕೇಳಿ ಹೇಳ್ತೀವಿ. ಪೇರೆಂಟ್ಸ್ ಕೇಳಿ ಹೇಳ್ತೀವಿ. ಕೇಳ್ಬಿಟ್ಟು ಹೇಳಿ.